ಸಿಂಹಾದ್ರಿ ವಂಶಕ್ಕೆ ಸೊಸೆಯಾಗಿ ಬಂದು ನೀನೊಂದು ಹೆಣ್ಣು ಅನ್ನೋದನ್ನು ಮರೆತು ಒಂದು ಗಂಡು ಹುಡುಗನ ಮೇಲೆ ಕೈ ಮಾಡ್ದಿಯಲ್ಲ ನೀನು. ನಾಚಿಕೆ ಆಗಕ್ಕಿಲ್ಲ ನಿನ್ಗೆ? ಯಾವ ಮಹಾ ದೊಡ್ಡ ವಂಶ, ಗಂಡಸ್ರನ್ನೆಲ್ಲ ಗುಲಾಮ್ರ ತರ ಇಟ್ಕೊಂಡಿರೋ ಕೇವಲವಾದ ವಂಶ ತಾನೇ ಇದು. ಏನಂದೆ? ಸತ್ಯ, ಧರ್ಮ, ನೀತಿ, ಸಂಸ್ಕಾರ ಇವನ್ನೆಲ್ಲ ಉಸಿರು ಅಂದ್ಕೊಂಡ್ ಮೆರ್ದ ನರಸಿಂಹೇಗೌಡರು ಬಾಳಿದ ವಂಶ ಇದು. ಈ ವಂಶದ ಬಗ್ಗೆ ಇವತ್ತಿನವರೆಗೂ ಎಲ್ರೂ ಗೌರವವಾಗಿ ಮಾತಾಡೋರೆ. ಆದ್ರೆ ನೀನು ಮೊದಲು ನೀನು ಗೌರವವಾಗಿ ನಡ್ಕೊಳ್ಳೋದನ್ನ ಕಲ್ತ್ಕೊ, ಆಮೇಲೆ ವಂಶದ ಬಗ್ಗೆ ಮಾತಾಡುವಂತೆ. ನನಗ್ ಅಡ್ವೈಸ್ ಮಾಡಕ್ಕೆ ನೀನ್ ಯಾರು? ನಮ್ಮ ಅತ್ತೆನಾ?